ಮುಖ್ಯವಾಗಿ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿದ್ದರೆ ನಾವು ಸರಿಯಾಗಿರ್ತೀವಿ. ಅದಕ್ಕಾಗಿ ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗನೂ ಬಹಳ ಮುಖ್ಯನೇ. ಹೀಗಿರುವಾಗ ಅದರಲ್ಲಿ ಇನ್ನೂ ಜಾಸ್ತಿ ಮುಖ್ಯ ಅಂತಂದರೆ ಈ ನಮ್ಮ ಕಣ್ಣುಗಳು, ನೇತ್ರಗಳು. ಈ ಕಣ್ಣು ನಾವು ಚೆನ್ನಾಗಿದ್ದರೆ ಈ ಭೂ ಪ್ರಪಂಚನೇ ನಾವು ಸುತ್ತಾಡಬೋದು, ನೋಡ್ಬೋದು, ಜಾಲಿಯಾಗಿ ತಿರುಗಾಡ್ಬೋದು. ಹೀಗಿರುವಾಗ ಕೆಲವೊಬ್ಬರಿಗೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಕಡಿಮೆ ಆಗಿರ್ತದೆ, ದೃಷ್ಟಿದೋಷ ಇರ್ತದೆ. ಅಂಥವ್ರು ಏನು ಮಾಡಬೇಕು? ದೃಷ್ಟಿ ಹೆಚ್ಚು ಮಾಡ್ಕೋಬೇಕು. ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಹೆಚ್ಚಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಏನಪ್ಪ ಅಂದ್ರೆ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಏನು ಮಾಡಬೇಕು, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಸನ ನಿಮಗೆ ಹೇಳ್ತೀನಿ. ಏನಪ್ಪ, ಮೊದಲನೇದಾಗಿ ತಿಳಿ ನೀರು ಅಂದರೆ ಕುಡಿಯುವ ನೀರಿಂದ ಈ ಕಣ್ಣುಗಳನ್ನು ಚೆನ್ನಾಗಿ ತೊಳ್ಕೊಂಡು ಏನಪ್ಪ ಅಂತಂದರೆ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಕಣ್ಣುಗಳನ್ನು ಒರೆಸ್ಕೊಂಡು ಇವೆರಡು ಕೈಗಳನ್ನು ಚೆನ್ನಾಗಿ ಉಜ್ಜಬೇಕು. ಈ ಥರ ಮಾಡ್ತಾರೆ. ಒಂದು 10 ಸಲ ಮಾಡ್ರಂಗೆ. ಆದಮೇಲೆ ಈ ಮೂಗಿನ ತುದಿಯಲ್ಲಿ ಅಂದರೆ ಈ ಕಣ್ಣಿನ ರೆಪ್ಪೆಯ ಒಂದು ಕೆಳಭಾಗದಲ್ಲಿ, ಇಲ್ಲಿ ಅಂದರೆ ಮೂಗಿನ ಹೊರಭಾಗದಲ್ಲಿ ಇರ್ತಕ್ಕಂಥ ಈ ಜಾಗ ನೋಡೋಕು ಹಿಂಗೆರಡು ಕೈಗಳನ್ನು ಹಿಂಗೆ ಹಿಡಿದು ಹಿಂಗೆ ಈ ಥರ ಮಾಡಬೇಕು. ಎಡದಿಂದ ಬಲಕ್ಕೆ ಒಂದು 15 ಸಾರಿ, ಇಲ್ಲ ನಿಮಗೆ ಎಷ್ಟು ಲೆಕ್ಕ ಏನಿಲ್ಲ, ಎಷ್ಟು ಸಾರಿ ಆದರೂ ಮಾಡ್ಬೋದು. ಮತ್ತು ಬಲದಿಂದ ಎಡಕ್ಕೆ. ರಕ್ತನಾಳಗಳು ಏನಪ್ಪ ಅಂತಂದರೆ, ರಕ್ತನಾಳಗಳಲ್ಲಿ ಇರ್ತಕ್ಕಂಥ ರಕ್ತ ಚೆನ್ನಾಗಿ ಮೂವ್ ಆಗ್ತದೆ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಒಂದೊಂದು ನಿಮಿಷ ಮಾಡಬೇಕು. ಮಾಡಿದ್ರು ತುಂಬ ಒಳ್ಳೆಯದು. ಸ್ಲೋ ಮಾಡಬೇಕು ಈ ಥರ. ದೃಷ್ಟಿ ಯಾವುದೇ ದೋಷಗಳು ಬರುವುದಿಲ್ಲ. ಇದು ಒಂದು ಅದ್ಭುತವಾಗಿರತಕ್ಕಂಥ ಆಸನ. ಈ ಕಣ್ಣಿನ ಒಂದು ಎಕ್ಸಸೈಸ್ ಕೂಡ ಅನ್ಬೋದು. ಇದು ನಾವು ಬಾಡಿಗೆ ಏನಪ್ಪ ಅಂದ್ರೆ ಎಕ್ಸಸೈಸ್ ಮಾಡ್ತೇವಲ್ಲ, ಮತ್ತು ಕಣ್ಣಿಗೆ ಹ್ಯಾಂಗ ಮಾಡ್ಬೇಕ್ರಿ, ಈ ಥರ ಇದೊಂದು ಎಕ್ಸಸೈಸ್ ಕೂಡ ಅನ್ಬೋದು. ಬಹಳಷ್ಟು ಜನ ಯೋಗ ಗುರುಗಳು ಕೂಡ ಇದನ್ನು ನಮಗೆ ತಿಳಿಸ್ತಾರೆ. ಕೆಲ ಯೋಗ ಗುರುಗಳು ಕೆಲವರು ಅವರವರ ಒಂದು ಪದ್ಧತಿಯಲ್ಲಿ ಹೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಎರಡು ಕಣ್ಣಿನ ಮಧ್ಯಭಾಗದಲ್ಲಿ, ಮೂಗಿನ ಕೊನೆಯ ಭಾಗದಲ್ಲಿ. ಓಕೆ, ಮತ್ತೆ ರೆಸ್ಟ್. ಇಷ್ಟಾಯಿತು. ಆದಮೇಲೆ ಇವು ಎರಡು ಕಣ್ಣಿನ
ಗುಡ್ಡೆ ಏನವಲ್ರಿ, ಬಲದಿಂದ ಎಡಕ್ಕೆ ಹೀಗೆ ತಿರ್ಸ್ಬೇಕು. ಎರಡು ಗುಡ್ಡೆಗಳು. ತೋರಿಸ್ತೀನಿ ನಿಮಗೆ. ಮೆಲ್ಲಗೆ ಸ್ಲೋ ಆಗಿ ಮಾಡಬೇಕು, ನಿಧಾನವಾಗಿ. ಮತ್ತೆ ಎಡದಿಂದ ಬಲಕ್ಕೆ. ರೌಂಡ್ ಗುಡ್ಡೆಗಳನ್ನು ತಿರ್ಸ್ಬೇಕು ಹೀಗೆ. ಮತ್ತೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಮತ್ತೆ ಮೇಲೆ ಕೆಳಗೆ, ಅಪ್ ಡೌನ್. ಮತ್ತು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ಮೆಲ್ಲಗೆ, ಗಟ್ಟಿಯಾಗಲ್ಲ, ಮೆಲ್ಲಗೆ. ಶರೀರಕ್ಕೆ ವ್ಯಾಯಾಮ ಮಾಡಿದ್ರೆ ಶರೀರದಲ್ಲಿರ್ತಕ್ಕಂಥ ಸ್ನಾಯುಗಳು ಬಲಪಡ್ತವ. ಹಂಗೆ ಶರೀರಕ್ಕೆ ವ್ಯಾಯಾಮ ಆಗ್ತದ, ಹಂಗೆ ಈ ಕಣ್ಣಿಗೆ ವ್ಯಾಯಾಮ. ಇದು ಕಣ್ಣಿಗೆ ಯೋಗ. ಬೆಳಗ್ಗೆ ಎದ್ದ ಮೇಲೆ ಮಾಡಬೇಕಿದು. ಮತ್ತೆ ಕಣ್ಣು ಮುಚ್ಚಿ ಒಂದು 20 ಸೆಕೆಂಡ್ ಇದ್ರೆ ಸಾಕು. ಮತ್ತೆ ಬಿಟ್ಬಿಡೋದು. ಈ ಥರ ನೀವು ದಿನ ಮಾಡಿದ್ರೆ ನಿಮ್ಮ ಒಂದು ದೃಷ್ಟಿ ದೋಷ ಯಾವುದೂ ಇರುವುದಿಲ್ಲ. ಕಣ್ಣಿನ ಪೊರೆ ಬರಲ್ಲ. ಮತ್ತು ದೃಷ್ಟಿ ಏನಪ್ಪ ಅಂತಂದ್ರೆ ಹೆಚ್ಚಾಗ್ತದೆ. ಬಾರಿಕ್ ಅಕ್ಷರ ಇರ್ತಾವಲ್ರಿ, ಚಿಕ್ಕ ಚಿಕ್ಕ ಅಕ್ಷರಗಳು ಕೂಡ ಕನ್ನಡಕ ಇಲ್ಲದೆ ನೀವು ಓದಬಹುದು. ದೂರಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ನೀವು ಆರಾಮವಾಗಿ ನೋಡ್ಬೋದು. ಮತ್ತು ಕಣ್ಣಿನ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ದಿನಾನು ಮಾಡ್ಬೋದು. ಧನ್ಯವಾದಗಳು.